ನೋಡಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಮೇಲೆ ಬಿಜೆಪಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದು ರೆಬಲ್ಗಳ ತಂಡದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ದೆಹಲಿ ಟು ಚಿಂಚೋಳಿ, ಚಿಂಚೋಳಿ ಟು ಬೆಂಗಳೂರು, ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಶಾಸಕ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಬಳಿಕ ಮೌನಕ್ಕೆ ಜಾರಿದ್ರು, ಮೌನಕ್ಕೆ ಶರಣಾಗಿದ್ರು. ಏನಪ್ಪಾ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳಿ, ಸತ್ಯಕ್ಕೆ ಯಾವತ್ತೂ ಕೂಡ ಕಾಲ ಇಲ್ಲ ಅಂತೆಲ್ಲ ಟ್ವೀಟ್ ಮಾಡ್ಕೊಂಡಿದ್ರು. 2 ದಿನ ಸಿದ್ಧಸಿರಿ ಗೆಸ್ಟ್ ಹೌಸ್ ನಲ್ಲಿ ವಾಸ್ತವ್ಯವನ್ನ ಹೂಡಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಹೈದರಾಬಾದ್ಗೆ ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ ಯತ್ನಾಳ್. ದೆಹಲಿ ಟು ಚಿಂಚೋಳಿ, ಚಿಂಚೋಳಿ ಟು ಬೆಂಗಳೂರು, ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಶಾಸಕ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಆದ್ಮೇಲೆ ಬಹಳ ನೊಂದ್ಕೊಂಡಿದ್ರು, ಟ್ವೀಟ್ ಅನ್ನ ಮಾಡಿದ್ರು. ಸತ್ಯವಂತರಿಗೆ ಇದು ಕಾಲ ಅಲ್ಲ, ಅದು ಇದು ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು. ಈಗ 2 ದಿನ ಸಿದ್ಧಸಿರಿ ಗೆಸ್ಟ್ ಹೌಸ್ ನಲ್ಲಿ ವಾಸ್ತವ್ಯವನ್ನ ಹೂಡಿ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ ಯತ್ನಾಳ್. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಭಯದ ಹಿನ್ನೆಲೆ ಉಚ್ಚಾಟಿತ ಶಾಸಕ ಯತ್ನಾಳ್ ಬಣದಿಂದ ಗೌಪ್ಯ ಸ್ಥಳದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಇವರು ಚಾಪೆ ಕೆಳಗೆ ತೂರಿದ್ರೆ ಹೈಕಮಾಂಡ್ ರಂಗೋಲಿ ಕೆಳಗೂ ತೂರಬಹುದೇನೋ. ಮಧ್ಯಾಹ್ನ 12 ಗಂಟೆಗೆ ರೆಬಲ್ಸ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅದು ಗೌಪ್ಯ ಸ್ಥಳದಲ್ಲಿ, ಸೀಕ್ರೆಟ್ ಜಾಗದಲ್ಲಿ. ಏನಾದ್ರೂ ಬಹಿರಂಗವಾಗಿ ಸಭೆ ನಡೆಸಿದ್ರೆ ಎಲ್ಲಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗ್ಬಿಡ್ತೀವೋ ಅಂತ ಹೇಳಿ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದ ಬದಲಾಗಿ ಖಾಸಗಿ ಸ್ಥಳದಲ್ಲಿ ಸಭೆ ನಡೆಸೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ರೆಡಿ ಆಗಿದೆ. ಯತ್ನಾಳ್ ಬಣವನ್ನ ಹೊರತುಪಡಿಸಿ ಇತರೆ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಗೌಪ್ಯ ಸ್ಥಳದಲ್ಲೇ ಸಭೆ ನಡೆಸೋದಕ್ಕೆ ರೆಬಲ್ಸ್ ಅಂಡ್ ಟೀಮ್ ತೀರ್ಮಾನ ಮಾಡಿಕೊಂಡಿದೆ. ಈಗ ಆಲ್ರೆಡಿ ಚಿಂಚೋಳಿಯಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಯತ್ನಾಳ್. ಮಧ್ಯಾಹ್ನ 12 ಗಂಟೆಗೆ ಸಭೆ ನಡೆಯುತ್ತೆ. ಇನ್ನೇನು ನಿಯರ್ ಬೈ ಬೆಂಗಳೂರು ಇರಬಹುದು, ಇಲ್ಲ ಬೆಂಗಳೂರಿಗೆ ಅವರು ರೀಚ್ ಕೂಡ ಆಗಿರಬಹುದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬಿಜೆಪಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇದ್ದಕ್ಕಿದ್ದಂಗೆ ಶಾಕ್ ಅಂತ ಹೇಳಿದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಒಬ್ಬೊಬ್ರು ಅವರವರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರು ಮೌನಕ್ಕೆ ಶರಣಾಗಿದ್ರು. ಈಗ ಬೆಂಗಳೂರಿಗೆ ಬಂದು ಖಾಸಗಿ ಸ್ಥಳದಲ್ಲಿ, ಅಂದ್ರೆ ಗೌಪ್ಯ ಸ್ಥಳದಲ್ಲಿ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಯಾವ ರೀತಿ ರೆಬಲ್ಸ್ಗಳು ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ನ ಗಮನವನ್ನ ಸೆಳೆಯೋದಕ್ಕೆ? ಸಿಂಧೂರ, ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮ್ಮ ಆಪ್ತ ಬಳಗ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ಹಿಂದೆ ಕುಮಾರ್ ಬಂಗಾರಪ್ಪರವರ ನಿವಾಸದಲ್ಲಿ ಸಭೆ ನಡೆಯುತ್ತೆ, ಅಲ್ಲಿ ಒಂದು ನಿರ್ಧಾರವನ್ನು ಮಾಡಿ ಅದನ್ನು ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೆಬೆಲ್ ಟೀಮ್ನ ಸದಸ್ಯರು ಸಹ ಹೇಳ್ಕೊಂಡಿದ್ರು. ಆದರೆ ಇದೀಗ ತಮ್ಮ ಇದನ್ನು ಕಂಪ್ಲೀಟಾಗಿ ತಂತ್ರಗಾರಿಕೆಯನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು. ಏನು ಈಗ ದೆಹಲಿಯಿಂದ ವಿಜಯಪುರಕ್ಕೆ ಬಂದಂತಹ ಯತ್ನಾಳ್ ಅವರು ನೇರವಾಗಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಕ್ಲಾರಿಟಿ ಇಲ್ಲ. ಅವರು ಬರ್ತಾ ಇದ್ದಾರೆ, ಯಾವುದೋ ಒಂದು ನಿಗೂಢ ಸ್ಥಳದಲ್ಲಿ ಯತ್ನಾಳ್ ಅವರಿದ್ದಾರೆ. ಅಲ್ಲೇ ಈಗ ಅವರ ಆಪ್ತ ಬಳಗನೂ ಸಹ ಸೇರಿಕೊಂಡು ಸಭೆಯನ್ನು ಮಾಡುವ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇನ್ನೇನು 12 ಗಂಟೆಯಿಂದ 12:30 ಸಮಯಕ್ಕೆ ಯತ್ನಾಳ್ ಮತ್ತು ಅವರ ಆಪ್ತ ಬಳಗ ಅಂತ ಏನು ಕರೆಸ್ಕೊಂಡಿದೆ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಹೈಕಮಾಂಡ್ನ ಯಾವ ರೀತಿ ನಾವು ಗಮನವನ್ನು ಸೆಳೆಯಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಯಾಕಂದರೆ ಯತ್ನಾಳ್ ಅವರು ಪಕ್ಷ ವಿರೋಧಿ ಕೆಲಸವನ್ನು ಮಾಡಿಲ್ಲ, ಒಂದು ಕುಟುಂಬ ಮತ್ತು ವ್ಯಕ್ತಿಯ ವಿರುದ್ಧ ಅವರು ಮಾತನಾಡಿರ್ತಕ್ಕಂಥದ್ದು. ಯಾಕಂದರೆ ಪಕ್ಷವನ್ನು ಅವರು ಒಂದು ಉನ್ನತ ಮಟ್ಟಕ್ಕೆ ಸ್ಥಾನವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಹೀಗಾಗಿ ಅವ್ರಿಗೆ ಈ ಒಂದು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅನ್ನೋ ನಿಟ್ಟಿನಲ್ಲಿ ಈಗ ಅವ್ರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಯತ್ನಾಳ್ ಅವರ ಉಚ್ಚಾಟನೆಯನ್ನು ಹಿಂಪಡಿಬೇಕು ಕೂಡಲೇ. ಒಂದು ಪಕ್ಷ ಅವರ ಉಚ್ಚಾಟನೆಯನ್ನು ಹಿಂಪಡಲಿಲ್ಲ ಅಂದರೆ ನಾವು ಸಹ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೇಳುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಯಾಕಂದರೆ ನಿನ್ನೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸಹ ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾವು ಯತ್ನಾಳ್ ಅವರ ಪರ ನಿಲ್ತೀವಿ, ಯತ್ನಾಳ್ ಅವರನ್ನ ಉಚ್ಚಾಟನೆಯನ್ನು ಹೈಕಮಾಂಡ್ ಈ ಕೂಡಲೇ ಪರಿಶೀಲನೆ ನಡೆಸಿ ಅದನ್ನು ಹಿಂಪಡಿಬೇಕಂತಲೂ ಸಹ ಅವರು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದೇ ರೀತಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಸಿಂಧೂರ, ರಾಘವೇಂದ್ರ, ಈಗ ನೀವು ಹೇಳ್ತಾ ಇದ್ರಿ ದೃಶ್ಯಗಳಲ್ಲಿ ಯತ್ನಾಳ್ ಅವರು ಬರುವಂತ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ರಾಘವೇಂದ್ರ, ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನ್ನ ಉಳಿದಂತ ರೆಬಲ್ ನಾಯಕರು ಹೇಳ್ತಾ ಇದ್ದಾರೆ ಅಂತ. ಡು ಯು ಥಿಂಕ್ ಉಳಿದಂತ ನಾಯಕರು ರಾಜೀನಾಮೆ ಕೊಡ್ತೀವಿ ಅಂದ ತಕ್ಷಣ ಹೈಕಮಾಂಡ್ ಅವರು ಹೆದರ್ಕೊಂಡು ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ಪಡ್ಕೊಳ್ತಾರೆ ಅಂತ ಅನ್ಸುತ್ತಾ? ಹೈಕಮಾಂಡ್ ಎದುರುವಂತಹ ಪ್ರಶ್ನೆ ಇಲ್ಲ. ಯಾಕಂದರೆ ಇಲ್ಲಿ ಪಕ್ಷ ಬಹಳ ದೊಡ್ಡದಾಗಿ ಇರೋದ್ರಿಂದ
ಕೆಲವೊಂದಿಷ್ಟು ಸಮುದಾಯಗಳು ಪಕ್ಷದಿಂದ ದೂರ ಹೋಗ್ಬೋದು ಅನ್ನೋ ಆತಂಕ ಸಹ ಪಕ್ಷದ ಕೆಲವೊಂದಿಷ್ಟು ನಾಯಕರಿಗೆ ಇದೆ. ಅದನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಕೆಲವೊಂದಿಷ್ಟು ಹಿರಿಯ ನಾಯಕರು ಸಹ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥದ್ದು ಹೈಕಮಾಂಡ್ಗೆ. ಯಾಕಂದರೆ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯದಲ್ಲಿ ಪ್ರಮುಖ ಫ್ರಂಟ್ ಲೈನಲ್ಲಿ ಬರ್ತಕ್ಕಂತಹ ಲೀಡ್ರು. ಹೀಗಾಗಿ ಯತ್ನಾಳ್ ಅವರನ್ನು ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇ ಆಗಿದ್ದಲ್ಲಿ ಏನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ಹಿಂಪಡಿಬೇಕು. ಇಲ್ಲಾಂದರೆ ಆ ಸಮುದಾಯದ ಮತಗಳು, ಯಾಕಂದರೆ ಯತ್ನಾಳ್ ಅವರು ಈ ಹಿಂದೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಬರ್ತಕ್ಕಂತಹ ಒಂದು ತಾಕತ್ತಿರ್ತಕ್ಕಂತಹ ಮನುಷ್ಯ. ಯಾಕಂದರೆ ಆಗ ಸಮುದಾಯ ಅವರ ಬೆಂಬಲಕ್ಕೆ ನಿಂತಿದೆ. ಹೀಗಾಗಿ ಸುಮಾರು 4 ರಿಂದ 5 ಜಿಲ್ಲೆಗಳಲ್ಲಿ ಪಂಚಮಸಾಲಿ ಸಮುದಾಯ ಏನಿದೆ ಅದು ಬಲಿಷ್ಠವಾಗಿರ್ತಕ್ಕಂತಹ ಸಮುದಾಯ. ಹೀಗಾಗಿ ಅವರ ಒಂದು ಉಚ್ಚಾಟನೆಯನ್ನು ಹಿಂಪಡಿಬೇಕು ಅನ್ನೋದ್ರ ಬಗ್ಗೆ ಸಹ ಮನವರಿಕೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಲೀಡರ್ಗಳು, ಅಂದರೆ ಈಗ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಸಹ ಏನು BJP ಸರ್ಕಾರ ಕರ್ನಾಟಕದಲ್ಲಿ ಬರೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥವ್ರು. ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಆಪರೇಷನ್ ಮುಖಾಂತರ BJPಗೆ ಬಂದು ಇಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರವನ್ನು ತಂದುಕೊಳ್ಳಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಇಂತಹ ನಾಯಕರನ್ನು ಕಳ್ಕೊಂಡ್ರೆ ತುಂಬ ಎಫೆಕ್ಟು, ದೊಡ್ಡ ಮಟ್ಟದ ಎಫೆಕ್ಟ್ ಪಾರ್ಟಿಗೆ ಆಗುತ್ತೆ. ಆದರೆ ಪಾರ್ಟಿಗೆ ಎದುರಿಸುವಂತಹ ಪ್ರಯತ್ನವನ್ನು ಯಾರೂ ಸಹ ಮಾಡ್ತಾ ಇಲ್ಲ. ಒಂದು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಲೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು. ಸಿಂಧೂರ, ರಾಘವೇಂದ್ರ, ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ ಬಿಜೆಪಿಯಲ್ಲಿ. ನೋಡಿ, ಈಗ ಸಾಲು ಸಾಲಾಗಿ ಈ ಉಚ್ಚಾಟನೆಗೆ ಇನ್ನೊಂದಷ್ಟು ಜನ ಲಿಸ್ಟ್ನಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಹೈಕಮಾಂಡು ಇಷ್ಟು ದಿನಗಳ ಕಾಲ ಅಥವಾ ಆಲ್ಮೋಸ್ಟ್ ತಿಂಗಳುಗಟ್ಟಲೆಗಳ ಕಾಲ ಯಾವುದೇ ಆಕ್ಷನ್ ಅನ್ನ ತಗೊಂಡಿರ್ಲಿಲ್ಲ. ಜಸ್ಟ್ ಯತ್ನಾಳ್ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಸುಮ್ಮನಾಗಿತ್ತು. ಈಗ ರೆಬಲ್ ತಂಡದಲ್ಲಿ ಬಹಳಷ್ಟು ಜನ ಪ್ರಭಾವಿ ನಾಯಕರುಗಳು ಕೂಡ ಇದ್ದಾರೆ. ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ಅನ್ನ ಹೈಕಮಾಂಡ್ ತಗೊಳ್ಳೋದಕ್ಕೆ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ಯಾ, ಹೇಗೆ? ಖಂಡಿತವಾಗೂ ಸಿಂಧೂರ, ಇಲ್ಲ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ಮರವನ್ನು ಅಲ್ಲಾಡಿಸ್ಬೇಕಂದ್ರೆ ಇಡೀ ಮರವನ್ನು ಅಲ್ಲಾಡಿಸೋದಕ್ಕೆ ಹೋಗಬಾರ್ದು. ಆ ಮರದ ಬುಡವನ್ನು ಕಡಿದ್ರೆ ಇಡೀ ಮರವೇ ಬೀಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಮುಖಾಂತರ ಬೇರೆಯವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದೆ. ಯತ್ನಾಳ್ ಅವರ ಉಚ್ಚಾಟನೆಯಿಂದ ಅವರ ಟೀಮ್ ಸೈಲೆಂಟ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಇದು ಬೇರೆಯವರಿಗೂ ಸಹ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನೂ 5 ಜನಕ್ಕೂ ಸಹ ಶೋಕಾಸ್ ನೋಟಿಸನ್ನು ಹೈಕಮಾಂಡು ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಜೇಂದ್ರ ಬಣದ ಇಬ್ಬರಿಗೆ, ಹಾಗೆ ಪ್ರತ್ಯೇಕವಾಗಿ ಪಕ್ಷದಲ್ಲಿ ಇದ್ದರೂ ಸಹ ಪಕ್ಷದಲ್ಲಿ ಇಲ್ಲೇ ಇರತಕ್ಕಂತಹ 2 ಶಾಸಕರಿಗೆ ಇದೀಗ ಹೈಕಮಾಂಡ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಅವರ ಸರದಿನೇ ಅಂತಲೂ ಸಹ ಇದೀಗ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಏನಿದ್ದಾರೆ ಅವರು ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದಾರೆ. ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಕಾಂಗ್ರೆಸ್ ಪರ ಕೆಲಸವಂತನೂ ಸಹ ಕೆಲವೊಂದಿಷ್ಟು ಹಿರಿಯ ನಾಯಕರು ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ನೆಕ್ಸ್ಟ್ ಅವರ ಉಚ್ಚಾಟನೆ ಪಕ್ಕ ಅಂತಲೂ ಸಹ ಹೇಳಲಾಗೈತೆ. ಅವರು ಸಹ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಹೈಕಮಾಂಡ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ನಾವು ನೋಟಿಸ್ಗೆ ಆನ್ಸರ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಅವ್ರು ಏನು ಕ್ರಮ ಕೈಗೊಳ್ತಾರೋ ಅದನ್ನು ತೆಗೆದುಕೊಳ್ಳಿ ಅಂತಲೂ ಸಹ ಅವ್ರು ಹೇಳ್ತಕ್ಕಂಥದ್ದು. ಇನ್ನು BP ಯತ್ನಾಳ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅವರು ಸಹ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಹೀಗೆ ರೇಣುಕಾಚಾರ್ಯ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸಹ ನಮ್ಮ ಇಡೀ ಇತಿಹಾಸದಲ್ಲಿ ಯಾವತ್ತೂ ಸಹ ನನಗೆ ನೋಟಿಸ್ ಅನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಾರಿ ನೋಟಿಸ್. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.